ಯವ್ವ ನಾನು ಸ್ವಲ್ಪ ಕೆಲ್ಸ ಇತ್ತು, ಎದಕ್ಕೆ ಬರಾಕ್ ಹೇಳಿದೆ? ಎದಕ್ಕಲ್ಲ ಅಲ್ಲ ಹುಡುಗ, ನಾನ್ ನಿನ್ ಒಳ್ಳೇದಕ್ಕೆ ಕರೆದಿದ್ದೀಗ ಮಾತಾಡಕ. ನೀನ್ ಹಿಂಟ್ ಮಾಡಿ ಸರಿ ಏನು? ನೀ ಏನ್ ಕೇಳಲಿಲ್ಲಲ್ಲ, ಸುಮ್ಮನೆ ಇದ್ದಿ. ಕೇಳಬೇಕಿಲ್ಲ, ಅದ್ರಾಗ ಏನೈತಿ? ಏನ್ ಕೇಳ್ಬೇಕವ? ಈಗ ಕಾರ್ ಯಾಕೆ ತರಲಿಲ್ಲ ಅಂತ ಕೇಳಿದ್ರಕ್ಕೆ ನನ್ನ ಬಗ್ಗೆ ಏನು ತಿಳ್ಕೊಳಂಗಿಲ್ಲ. ನಾನಂತೂ ನೋಡವ ಏನು ಕೇಳೋದಿಲ್ಲ. ನಾ ಏನಾರ ಕೇಳ್ತೇನೆ ಅಂತ ಅನ್ಕೊಂಡಿದ್ರೆ ಮಾತ್ರ ತಲೆ ಅಂತ ತೆಗೆದ್ಬಿಡು. ನಾನು ಆಕಿನ ಏನು ಕೇಳೋದಿಲ್ಲ. ಈಗೂ ನಾನು ನೀನು ಕೇಳಬೇಡ ಅಂದೆ, ನೀನೇ ಅದನ್ನ ಕೇಳ್ತೇನೆ ಇದನ್ನ ಕೇಳ್ತೇನೆ ಸುಮ್ಮನಿರ ಅಂದೆ. ನಾನು ಹೆಂಗೆ ಕೇಳಲಿಕ್ಕಿನ್ನ, ನಾ ಕೇಳೋದಿಲ್ಲ, ನೀ ಬೇಕಾದ್ರೆ ಕೇಳ್ಕೊ ಅಂದೆ ನಾನು ನಿನಗೆ. ಆತ ನಾ ಕೇಳಕತ್ತೆ, ನಾನೆಲ್ಲ ಸತ್ತಿನ ಓದ್ಕೊಂಡಕ್ಕೆ ನಾನು. ನೀನ್ ಒಳ್ಳೇದಕ್ಕೆ ಅಲ್ಲನ್ ಮಾಡಕತ್ತಿರೋದು. ತಗ ನಿನಗೆ ಆಸೆ ಇಲ್ಲ ಅದ್ರ ಮೇಲೆ ಹೇಳಂಗಾರ ನೋಡೋಣ. ನಿನಗೆ ಆಸೆ ಐತೆ ಇಲ್ಲ ಅದ್ರ ಮ್ಯಾಗೆಲ್ಲ? ಆಸೆ ಇಲ್ದಂಗೆ ಇರಾಕ ನಾನೇನು ಮರದ ಕೊರಡ್ ಅನ್ಬಿ. ನನಗೂ ಎಲ್ಲ ಆಸೆನೂ ಇರ್ತೈತಿ. ನನಗೂ ಮನೆ ಬೇಕು, ಮಠ ಬೇಕಾ, ಕಾರ್ ಬೇಕು, ಬಂಗ್ಲಿ ಬೇಕಂತ ಹಂಗೆ ಹಿಂಗೆ ಜಗ್ಗ ಆಸೆ ಇರ್ತಾವೆ. ಹಂಗಂತೇಳಿ ನಮ್ಮ ಕೈಗೆ ಎಟಕ್ಬೇಕಾ, ಮಾಡ್ಕೊಳಕರ ಬಿಡ್ಬೇಕಾ? ನನ್ನ ಕೈಲಿ ಆಗಂಗಿದ್ದಿದ್ರೆ, ನಾನು ದುಡ್ದು ಮಾಡಂಗಿದ್ದಿದ್ರೆ ಟೈಮ್ ಬಾಳ್ಬೇಕು, ನಾ ಮಾಡ್ಕೊತಿದ್ದೆ. ನನಗೇನ ಅದನ್ನು ಇಸ್ಕೊಳ್ಳೇಬೇಕಂತೇನಿಲ್ಲ. ನೀನು ಅಂದು ಮತ್ತು ಇಲ್ಲಪ್ಪ ನೀನೇನು ಬ್ಯಾಡ ಅಂತ ಬಿಟ್ಟು ಅಂದ್ರೆ ಎಲ್ಲ ಅವರೇ ಇಟ್ಕೋತಾರೆ ನೋಡು ಅಂದು. ಮತ್ತು ಅದಕ್ಕೆ ಸುಮ್ಮನಾದೆ ನಾನು. ಹ್ಞೂನ್ಲಾ, ಈಗ ಪಾರ್ವತಿ ಅದು ಬಿಕಾರಿ ಮನೆಯಾಗಿಂದ ಬಂದಿದ್ದ, ಹೌದಿಲ್ಲ? ಆ ಬಿಕಾರಿ ಮನೆಯಾಗಿಂದ ಬಂದಕ್ಕೆ ಈಗ ನೋಡಿದಿನ ಐಷಾರಾಮಿ ಜೀವನ. ಕೈಗೊಂದು ಕಾಲ್ಗೊಂದಾಳು, ಕಾರು ಬಾರು ಬೇಕಂದಂಗದಾಳೀಗ, ಹೌದಿಲ್ಲ? ಮತ್ತೆ ನಿನಗೇಂತಿ ಆ ಮನೆಯಾಗಿಂದ ಬಂದು ಆಕಿ ಇಲ್ಲಿ ಏನು ಇಲ್ದಂಗೆ ಯಾಕಿರ್ಬೇಕು? ಅದಕ್ಕೆ ನಾ ಹೇಳಿದ್ದೆ, ಅದಕ್ಕೆ ಆಕಿಗೂ ಏನೇನು ಬೇಕೆಲ್ಲ ಸಲ್ಬೇಕಂದ್ರೆ ನೀ ಒಂಚೂರು ಸುಮ್ಮನಿರು. ನನಗೆ ಗೊತ್ತೈತಿ ಹೆಂಗೆ ಅವ್ರ ಮನೆಯಿಂದ ತುಟ್ಟಿ ಸಾಮಾನು ತರಿಸೋದು ನನಗೆ ಗೊತ್ತೈತಿ, ತರಿಸ್ಕೋತೇನೆ ನಾನು ಅಂತಂದಿಲ್ಲ. ಈಗ ದೊಡ್ಡ ಮನೆ ಬಗ್ಗೆ ಹೇಳಿದೆ, ನೀನು ಸುಮ್ಮನಿದ್ದಿ. ಅದಕ್ಕೆ ಅವರಣ್ಣ ಅವರಪ್ಪ ಸೇರಿ ಮಾತಾಡ್ಕೊಂಡು ಮನೆ ಕೊಡಾಕತ್ತಾರ ಅಂತ ಬಂಗ್ಲಿ ಒಳಗೆ ನೀನು ನಾನು ನೀನು ಹೇಳ್ತಿ ನಿಮ್ಮ ತಂಗಿ ಜೀವನ ಮಾಡಿದ್ರೆ ಹೆಂಗಿರ್ತತಿ ಹೇಳ? ಸಾಯಿದ್ರಾಗ ನಾನು ಒಟ್ಟು ಸುಖ ಕಾಣ್ತೀನಿ, ನೀ ದುಡ್ಡು ಮಾಡೋದಾರ ತಪ್ತತಿ, ಹೌದಿಲ್ಲ? ಈಗ ಕಾರ್ ಕೇಳೇನಿ, ಕಾರನ್ನು ಕೊಡಾಕತ್ತಾರ, ಕೊಟ್ಟಾರ. ಇಕ್ಕಿ ಬಿಟ್ಟು ಬಂದಾಳಲ್ಲಿ, ನನಗೆ ಯಾಕ ಇದು ಗ್ಯಾರಂಟಿ ಐತಿ. ಆ ಕಾರ್ನ ಅದ್ರಾಗ ಅಡ್ಡಾಡಿ ಖುಷಿ ಪಡ್ಬೋದಾ? ಕಾರ್ ತೊಗೊಂಡು ನೀನು ಜುಮ್ ಅಂತ ಅಡ್ಡಾಡ್ಬೋದಾ? ನೋಡಪ್ಪ, ನಾನು ಏನ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡೋದು. ಈಗ ನೀನು ಹೇಳ್ತಿ ಬ್ಯಾಡ ಅಂದ್ಲು ಅಂತೇಳಿ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಬಿಡ್ತಿ. ಅವರು ಏನು ತಲೆ ಕೆಡ್ಸ್ಕೊಲಾರ್ದಂಗೆ ಸುಮ್ಮನೆ ಆಗ್ಬಿಡ್ತಾರೆ, ಹೌದಾ? ಅವ್ರಿಗೆ ಕೊಡ್ಬೇಕನ್ನೋದಿರ್ತೈತೆ ಅಪ್ಪ ಅವಾಗ. ಆದ್ರೆ ಯಾವಾಗ ಮೊದಲೇ ಹಾರ್ಟ್ ಆಗಿ ಒಮ್ಮೆ ದವಾಖಾನಿಗೆ ಹೋಗಿ ಹೊಳೆ ಬಂದಾನ. ಈಗ ಇನ್ನೇನು ಕುಂತಲ್ಲೇ ಹೋದ ಅಂದ್ರೆ ಆ ವಿಲ್ಲು ಪಲ್ಲು ಆಸ್ತಿ ಭಾಗ ಮಾಡ್ಯಾವ ಇಲ್ಲ ಯಾರಿಗೆ ಗೊತ್ತು? ನಾಳೆ ಅರವಿಂದ ಪಾರ್ವತಿ ಕೊಟ್ಟರು ಚಲೋ, ಕೊಡಲಿಲ್ಲ ಅಂದ್ರೆ ಅದಕ್ಕೆ ಈಗ ನಾವು ಇರತ್ಲೆ ಅವರಪ್ಪ ಅವರು ಗಟ್ಟಿರತ್ಲೆ ಏನೇನು ಕಾರ ಮನಿಯ ಒಟ್ಟು ಆಸ್ತಿ ಬಂಗಾರ ಬೇಳಿ ಎಲ್ಲ ಇಸ್ಕೊಂಡ್ಬಿಡ್ಬೇಕು. ಆಮೇಲೆ ಮತ್ತೆ ಹಂಗೆ ಅವರಪ್ಪ ಅವ್ರ ಸತ್ತಿಂದ ಏನು ಬರ್ತದೆ ಬರುವಲ್ತಕ್ಕ. ಈಕಿ ನೀನು ಹೇಳ್ತಿ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ, ದುಡ್ಡು ಮಾಡಿದ್ರತ್ತ ನಮ್ಗೆ ಆಸೆ ಆಕತಿ ಮರ್ಯಾದಕತಿ ಅಂತಾಳೆ. ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಬಿಟ್ಟು. ಹೌದು ಬಿ, ಮತ್ತೆ ಹೆಂಗೆ ಅಂತಾಳಂದ್ಮೇಲೆ ನಾನು ಇಲ್ಲ ಕೇಳು ನಿಮ್ಮಪ್ಪನ ಹೆಂಗೆ ಅದು ಇಸ್ಕೊ ಇದು ಇಸ್ಕೊ ಅನ್ನಕತ್ತಿ. ನನಗೂ ಆಸೆ ಇತ್ತು, ಆದರೆ ಕೇಳಕ್ಕೆ ಹಾಕಿದ್ದಿಲ್ಲ. ಆಕಿ ಮುಂದೆ ನಾ ಕೆಟ್ಟಾಗಕ್ಕೆ ಒಲಿ ಬಿವ, ನನ್ನ ಕೆಟ್ಟವ ಅಂತ ತಿಳ್ಕೊಬಾರ್ದು ಆಕಿ. ಮತ್ತು ಅದಕ್ಕೆ ನಾ ಏನು ಕೇಳಕ್ಕೆ ಹೋಗಿಲ್ಲ, ಹೇಳಕ್ಕೆ ಹೋಗಿಲ್ಲ, ಕೈಯೇ ಬಿಟ್ಬಿಟ್ಟಿದ್ದೆ. ಮತ್ತು ಈಗ ನೀನು ಕೇಳಿಸ್ಕೊ ಅಂತ ನೀ ಬಾಯಿ ಮುಚ್ಕೊಂಡಿರೋ ಅಂದು ನಾ ಬಾಯಿ ಮುಚ್ಕೊಂಡಿದ್ದೀನಿ. ಅದಕ್ಕೆ ಆಕಿ ಇದ್ರಿಗೆ ಅಷ್ಟೇ ನಿಂಗೆ ಬೈದಂಗೆ ಮಾಡ್ತೀನಿ. ಆಮೇಲೆ ನಾನು ಹಿಂಗೇನು ಅನ್ನೋದಿಲ್ಲ, ಏನು ಬೇಕಲ್ಲ ಎಲ್ಲ ಕೇಳಿಸ್ಕೊ. ನನಗೂ ದುಡ್ಡು ಮಾಡೋದು ತಪ್ತತಿ ಅಲ್ಲಿ. ಮತ್ತು ಹೌದು ನೀ ಹೇಳ್ದಂಗೆ ನಾನು ಜೀವನ ಎಂಜಾಯ್ ಮಾಡ್ತೀನಿ, ಹೌದಿಲ್ಲ? ಇಷ್ಟು ಹೇಳಿದಲ್ಲ ಮಗನ, ಸುಮ್ಮನಿರಿ. ಇನ್ನೂ ಏನೇನು ತರಿಸ್ತೇನೆ ನೋಡು. ಇವ ಮತ್ತು ತಪ್ಪಿ ನನ್ನ ಬಾಯಿ ಬಿಟ್ಟು ನನ್ನ ಕೊಟ್ಟು ಏನಾರ ಹಾಕಿ ನಾನು ಹಿಂಗಂತ ಗೊತ್ತಾದ್ರೆ ಜಗಳ ಮಾಡ್ತಾಳೆ. ಅದಕ್ಕೆ ಇಲ್ಲ ನೀ ಹೆಂಡತಿ ಕೊಟ್ಟು ಚಂದಾಗೆ ಇರು. ನಿನಗೆ ಏನೇನು ಸಿಗ್ಬೇಕಲ್ಲ ಅದೆಲ್ಲ ಕೊಡಿಸೋ ಜವಾಬ್ದಾರಿ ನಂದು ಆತಾ. ಏನು ನೀ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ದೊಡ್ಡ ಮನೆ ಆತು, ಕಾರ್ ಒಂದು ಆಗೈತಿ, ಆದ್ರೆ ಮನೆಗೆ ಬಂದಿಲ್ಲ. ಏನು ಮಾಡ್ಬೇಕಾತು? ಏನಾರ ಒಂದು ಪ್ಲ್ಯಾನ್ ಮಾಡಿ ಆ ಕಾರ್ ಒಂದು ಮನೆ ಬಕ್ಲಕ್ಕೆ ಬಂದು ನಿಂದಿರ್ಬೇಕು. ಮಾಡ್ತೀನಿ ಅದನ್ನೇನು ಸುಮ್ಮ ಬಿಡಲ್ಲ, ಮಾಡ್ತೀನಿ. ಮನ್ಯಾಗೂ ಕೆಲವೊಂದು ಸಾಮಾನು ಇನ್ನೂ ಬೇಕಾಗ್ಯಾವ, ಅವನ್ನೂ ಹೆಂಗೆ ತರಿಸ್ಬೇಕಂತ ಗೊತ್ತೈತಿ, ಅದನ್ನು ತರಿಸ್ತೇನೆ. ನಾಳೆ ಇಲ್ಲ ನಾಡ್ದು ಯಾವಾಗಾರ ಒಂಚೂರು ಹೋಗಿ ಬರ್ತೀನಿ ಬೀಗರ ಮನೆಗೆ, ಏನು ಆವಾಗ ಗೊತ್ತಾಕೈತಿ. ಆಮೇಲೆ ಇನ್ನೊಂದು ಭಾರಿ ದೊಡ್ಡ ಪಿಲ್ಯಾನೇ ಮಾಡೀನಿ. ನೀ ಮಾತ್ರ ಏನ ಬಾಯಿ ಬಿಡಬೇಡ ಅಂದ್ರೆ ಬಿಡಬೇಡ ಅವ್ರ ಮುಂದೆ. ಏನ ಅಲ್ವೇ ಪ್ಲ್ಯಾನ್ ಏನಂತೇಳಿ ಗೊತ್ತಿಲ್ಲ, ಯಾರ ಮುಂದೆ ಬಾಯ್ ಬಿಡಲಿ? ನೀನು ಹೆಂಡತಿ ಮುಂದಲ್ಲ ಏನಾರ ಹೇಳಿಗಿಳಿ. ಅದಕ್ಕೆ ಪ್ಲಾನು ಏನಂತೇಳಿ ನಿನಗೆ ಆಮೇಲೆ ಹೇಳ್ತೀನಿ. ಇಲ್ಲ ನಿನಗೆ ಗೊತ್ತಾಗೋದು ಬೇಡ ಸದ್ಯಕ್ಕೆ, ನಾನು ಆಮೇಲೆ ನಿನಗೆ ಹೇಳ್ತೇನಂತ. ಆ ಪ್ಲ್ಯಾನ್ ಪ್ರಕಾರ ಏನಾರ ಹೋದ್ವಿ, ಯೋ ದೇವ್ರೇ, ಅದು ಏನೇನು ಬರ್ತೈತೆ ಗೊತ್ತಿಲ್ಲ ಮನೆಗೆ. ಏನು ನೀ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನಿನ್ನ ತಂಗಿ ಮದ್ವಿನೂ ಧಾಮ್ ಧೂಮ್ ಅಂತ ಮಾಡ್ಬೋದು. ಒಂದು ಪ್ಲ್ಯಾನ್ ಮಾಡೇನಿ, ಏನ ಅದನ್ನೇ ಮಾಡ್ತೀನಿ. ಬರೀ ಪ್ಲಾನ್ ಅಂತೀವ, ಏನಂತ ಹೇಳೋವಲ್ಲಿ? ಹೆಂಗೈತಿ ಅವಾಗ ನೀನೇನು ಮಾತಾಡಕ್ ಹೋಗ್ಬೇಡ ಅಷ್ಟೇ. ಅಯ್ಯೋ ಹಿಂಗೆ ಯಾಕಾತು ಅನ್ಬೇಕು. ಯವ್ವಾ ಬೇಡವಾ ಯವ್ವಾ, ಇದು ಯಾಕೋ ಕುತ್ತಿಗೆಗೆ ಬರಂಗೆ ಕಾಣ್ತತಿ ನೋಡು. ಆಮೇಲೆ ಮತ್ತೆ ಪೊಲೀಸು ಕೋರ್ಟು ಕೇಸು ಅಂತ ಹೋದ್ರೆ ಏನು ಮಾಡೋದು? ನನ್ನ ಮಾತು ಕೇಳವ, ಅದೇನೋ ಅತಿ ಆಸೆ ಗತಿಗೇಡು ಅಂತಾರಲ್ಲ, ಹಂಗೆ ಆಕತ್ತದ. ಅದಕ್ಕೆ ಬೇಡ ನೋಡವ, ಇಷ್ಟೆಲ್ಲ ನೀನು ಮಾಡೋದು ಬೇಡ ಅಂತೀನಿ ನಾನು. ತಣ್ಣಗಿರ್, ಏನು ಆಗಲ್ಲ. ಅದು ಹೆಂಗೆ ಪತ್ತೆ ಹಚ್ತಾರ, ಅದು ಹೆಂಗೆ ಗೊತ್ತಾಕೈತಿ? ತಣ್ಣಗಿರ್ ನೀ. ಆಯಿತು, ನೀ ಹೆಂಗೆ ಹೇಳ್ತೀಯ ಹಂಗೆ ಮಾಡು. ಏನ ನೀನು ಅವ್ವ ಮಗ್ಗೇನು ಬೇಕಂತ ನಿಂಗೆ ಗೊತ್ತಲ್ಲ, ಅದಕ್ಕೆ
ನೀನೇ ವಿಚಾರ ಮಾಡ್ತೀಯ ಅಂತೇಳಿ ಸುಮ್ಮನೆ ಅದೀನಿ. ಸರಿ, ನಾನು ಹಂಗಾರೆ ಬರ್ತೀನಿ, ಅಂಗಡಿಗೆ ಹೋಗ್ತೀನಿ, ಕೆಲಸದ. ಆಯ್ತು ಹೋಗ್ಬಾ. ಅಂದಂಗೆ ಮೀನಾಕ್ಷಿ ಏನು ಮಾಡತ್ತಾಳ? ತುಂಬ ಹೊಟ್ಟಿಲ್ ಐತಲ್ಲಪ್ಪ ಹುಡುಗಿ, ಪಾಪ ಮಕ್ಕೊಂಡತಿ. ಹಾಂ ಚಲೋ ಆತ್ ನೋಡ್ಲ, ನೀ ಕೇಳಿದ್ದೆ ತಲೆಯಾಗ ಒಂದು ಚಲೋ ಐಡಿರೇನ ಬಂತು. ಕಾರ್ ತರ್ಸ್ಕೊಳಕ್ಕೆ ಇದು ಒಂದು ನೆವ, ಹಾಗೆ ಮಾಡ್ತೀನಿ. ಮತ್ತೇನು ಐಡಿಯಾ ಬಂತವ ನಿನ್ ತಲೆಯ? ಏನದು? ನನ್ನ ತಲೆ ಒಂಥರ ಎಲಿ ಕೋಸಿದ್ದಂಗೆ, ಹೆಂಗೆ ಒಂದೊಂದು ಐಡಿಯಾ ಹೊರಗೆ ಹೋಗಿರ್ತೈತೆ, ಹಂಗೆ ಇನ್ನೊಂದು ಐಡಿಯಾ ಉತ್ಪತ್ತಿ ಆಕಿರ್ತೈತಿ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ಸರಿ, ಹಾಗೆ ಮಾಡಂಗಾರ. ನೀನು ಏಂತಿಗೆ ದೌಡ್ ಮನೆಗೆ ಹೋಗಂತ ಹೇಳು. ಏನು ಕೂತ್ ಬಿಡ್ತಾಳ ಅಲ್ಲೇ ಹೋಗಿ, ಸೀಮೆಗೆಲ್ಲ ದಿಕ್ಕಿನೇ ದುಡಿತಾಳ ಏನೋ, ಯಾರು ಮಾಡ್ತಾರ ಮತ್ತೆ. ಜನಗಳು ಇವರು ಕೆಟ್ಟ ಜನಗಳು ಇವರು ಕೆಟ್ಟ ಜನಗಳು. ಎಲ್ಲಿ ಹೋತಿ ಹುಡುಗಿ? ಹಾ, ಮಳಿ ಯಾಕೆ ಬಾಗಲ ಕುಂತಾಳಲ್ಲ? ಮಳಿ ನೋಡಿದ್ರೆ ಆ ಪರಿ ಬರ್ತಾ ಐತಿ, ಬಾಗಲಾಗ ಏನು ಮಾಡತ್ತಾಳ? ಯಾಕೆ ಭಾಳ ಸುಂದರ ಅದಾಳ ಇವತ್ತು. ಅಲ್ಲ, ಏನು ಕಾರಣಿಲ್ಲ, ಏನಿಲ್ಲ, ಖಾಲಿ ಬಂದಾಳ, ಅದು ಒಬ್ಬಕ್ಕೆ ಬಂದಾಳ. ಯಾಕೆ, ಏನಾರ ತೊಂದರೆನಾ? ಆರಾಮದಾಳೋ ಇಲ್ಲೋ? ಯಾಕೆ? ಅಲ್ಲ, ನನಗನ್ಸೋ ಮಟ್ಟಿಗೆ ಗಂಡ ಹೆಂಡತಿ ಚೆನ್ನಾಗೇ ಅದಾರ. ಯಾಕೆ ನನ್ನ ಮಗಳು ಹಂಗೆ ಬಾಗಲ್ಲ ಕುಂತತಿ? ಯಾಕೆ ನನ್ನ ಮಗಳು ಇಷ್ಟು ಸಪ್ಪಿದ್ದಿದ್ದು ನಾನು ಯಾವಾಗೂ ನೋಡಿಲ್ಲ. ಅವ್ರ ಅಪ್ಪನೂ ಭಾಳ ಮಾತಾಡ್ಸ್ಲಿಲ್ಲ. ಸ್ವಲ್ಪ ಆರಾಮದಿನಪ್ಪ, ಊಟ ಆತನ ಅಂದ್ಲು, ಒಂಚೂರು ಹೋಗಿ ಕೈಕ ತೊಗೊಂಬಂದ್ಲು, ಚಹಾ ಕೊಟ್ಟೆ, ಕುಡಿದು ವಾಪಸ್ ಬಂದು ಇಲ್ಲೇ ಕುಂತಾಳ. ಯಾಕೆ? ಇಲ್ಲ, ನಮ್ಮೆಲ್ಲರ ಹತ್ರ ಮಾತಾಡ್ತಿರ್ತಿದ್ಲು. ಇನ್ನು ಬಿಡು, ಈಕಿ ಲಕ್ಷ್ಮಿ ಅಂತ ಕಾಲೇಜ್ಗೆ ಹೋಗ್ಯಾಳ, ಆಕಿ ಬಂದಮೇಲೆ ನೋಡ್ಬೇಕು ಏನಂತೇಳಿ. ಈಗ ಯಾಕೆ ಹಿಂಗೆ ಕುಂತಾಳ? ತಡಿ ಮಾತಾಡ್ಸೋಣ. ಹಾಂ, ಏನಂತ ನೋಡೋದಪ್ಪ. ಪಾರ್ವತಿ, ಏನವ? ಅಲ್ಲ, ಯಾವಾಗ ಬಂದರೂ ಏನಾರ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ಕೊತ ಕಾಲ ಕಳೀತಿದ್ದಿ. ಯಾಕೆ ಇವತ್ತೊಂಥರ ಸಪ್ಪ ಕುಂತ್ಬಿಟ್ಟು? ಯಾಕೆ, ಏನು ಆರಾಮದಿ ಇಲ್ಲ? ನಂಗೇನಾಗೈತವ? ಆರಾಮಾಗೇ ಇದ್ದೀನಿ. ಯಾಕೆ, ಏನಾರ ಬೇಕಾಗಿತ್ತ? ಆರಾಮದೀನಿ ಅಂತ ಬಾಯಿಂದ ಹೇಳತ್ತಿ, ಆದ್ರೆ ಯಾಕೆ ಆರಾಮಿದ್ದಂಗೆ ಕಾಣುವಲ್ಲಿ? ಏನಾತವ? ಏನಾರ ತೊಂದ್ರೆನಾ? ಯಾರಾರ ಏನಾರ ಅಂದ್ರ? ಅಲ್ಲ, ಗಂಡನ ಮನೆಗೆ ತೊಂದರೆ ಏನ ಅಂತ ಕೇಳಕ್ಕೆ ಬಾಯಿ ಬರಲ್ಲ ಬಿಡು ನನಗೆ. ಯಾಕಂದ್ರೆ ನಿಮ್ಮ ಮನೆ ಒಳಗೆ ಅಂಥದ್ದು ಏನೂ ಇಲ್ಲ. ದೇವ್ರಂತ ಅತ್ತಿ ಮಾವ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ, ಇನ್ನೇನು ತೊಂದರೆ? ಏನಾರ ಹೇಳವ ಮಗಳ. ನೀ ಏನಿಲ್ಲ ಅಂದ್ರೂ ನನಗೆ ಗೊತ್ತಾಗಲ್ಲನ. ನೀ ನನ್ನ ಹೊಟ್ಟೆ ಹುಟ್ಟಿ ಮಗಳು ಹೆಂಗಿರ್ತಾಳಂತೆ ತಾಯಿಗೆ ಗೊತ್ತಾಗೋದಿಲ್ಲನ? ಏನಾತ್ ಹೇಳ? ಯಾಕಿಲ್ಲವ? ಯಾಕೋ ಬೇಸರಾದಂಗೆ ಆಗೈತಿ. ಅವ ಸ್ವಲ್ಪ ಹೊತ್ತು ನಿನ್ನ ತೊಡಿ ಮೇಲೆ ಮಕ್ಕೊಲೆ. ಏನೋ ಗೊತ್ತಿಲ್ಲ, ಬೇಜಾರಾದಾಗ ನಿನ್ನ ತೊಡಿ ಮೇಲೆ ಮಕ್ಕೊಂಡ್ರೆ ನೀ ನನ್ನ ತಲೆ ಸವರಾಕತ್ತೆ ಅಂದ್ರೆ ಎಂಥ ಬೇಜಾರು, ನೋವು, ಸಂಕಟ ಅದು ಏನೇ ಇರಲಿ ಮನಸ್ಸು ಹಗರಾಕತಿ. ಈ ಹುಟ್ಟಿದ ಮಕ್ಳದಂಗೆ ಯಾವ ಚಿಂತೆನೂ ಇಲ್ದಂಗೆ ನನ್ನ ಮನಸ್ಸು ನಿರಾಳ ಆಗ್ತತಿ. ಅದಕ್ಕೆ ಅವ ಹಂಗಾರ ನಾ ಒಂಚೂರು, ಅಯ್ಯೋ ಮಗಳ ಮಕ್ಕರವ ತೊಡಿ ಮೇಲೆ. ಯಾಕೆ, ಏನಾಯ್ತು? ಛೇ ಪಾರ್ವತಿಗೆ ನಾನು ಅದೆಷ್ಟು ಬೇಜಾರು ಮಾಡಿಬಿಟ್ಟೆ. ಛೇ ಪಾಪ. ಅಲ್ಲ, ನನಗೆ ಯಾಕೆ ಅಷ್ಟೊಂದು ಸಿಟ್ಟು ಬಂತು ಏನೋ. ಅಕ್ಕ ಬೇರೆ ಕಾರ್ ಕೊಟ್ಟಿದ್ದನ್ನ ಬೇಡ ಅಂತ ಹೇಳಿದ್ಲು. ಅದೇ ಸಿಟ್ಟಿಗೆ ಏನಾರ ನಾನು ಅವಳ ಮೇಲೆ ಕೂಗಾಡಿದ್ನಿ ಏನೋ. ಛೇ ಪಾಪ, ಅವಳು ಎಷ್ಟೋ ಒಂದು ಒಳ್ಳೆ ಹುಡುಗಿ, ಯಾವುದಕ್ಕೂ ಆಸೆ ಪಡೋದಿಲ್ಲ, ನನಗೆ ಏನು ಅನ್ನಲ್ಲ ಅವಳು. ಅಂಥದ್ರಲ್ಲಿ ನಾನು ಅವಳಿಗೆ ನಿನ್ನೆಯಿಂದ ಅವಳ ಜೊತೆ ಮಾತಾಡಿಲ್ಲ. ಅದೆಷ್ಟು ಬೇಜಾರು ಮಾಡ್ಕೊಂಡಾಳೋ ಏನೋ. ಪಾರ್ವತಿ ಹತ್ರ ಮಾತಾಡಬೇಕು. ಯಾಕೋ ಭಾಳ ಬೇಜಾರು ಮಾಡ್ಕೊಂಡಾಳ ಕಾಣ್ತತಿ. ನನಗೂ ಅವಳನ್ನ ಬಿಟ್ಟಿರೋಕ್ಕಾಗಂಗಿಲ್ಲ. ಏನೋ ಸಿಟ್ಟಿನಾಗ ಬೈದೆ ಅಷ್ಟೇ, ಆದರೆ ಅವಳಿಲ್ದೆ ನನಗಿರೋಕ್ಕಾಗಂಗಿಲ್ಲ. ಮಾತಾಡಬೇಕು. ಪಾರು, ಅಲ್ಲ ನೀ ಬಂದಿಲ್ಲ, ನಿಮ್ಮ ಅತ್ತಿಗೆ ಮನೆ ಕಳ್ಸಿ ಒಂದು ಸ್ವಲ್ಪ ಮಾತಾಡ್ಬೇಕು. ಅವ್ರ ಮನೆಯಾಗಿಲ್ಲ, ಅವರು ಅಲ್ಲೇ ಇದಕ್ಕೆ ಹೋಗ್ಯಾರ, ಕಾಲ್ಗಟ್ಟಿಗೆ, ಅವ್ರ ಊರಿಗೆ. ಏನು, ಪಾರ್ವತಿ ಮನೆಯಾಗಿಲ್ಲ? ಇಲ್ಲ, ಅವ್ರು ಯಾಕೋ ಭಾಳ, ನೀ 2 ದಿನದಿಂದನೂ ನಿಂಗೆ ಫೋನ್ ಮಾಡಿದ್ರಲ್ಲ, ಆಗಲ್ಲೇ ನೀನು ರಿಸೀವೇ ಮಾಡಲಿಲ್ಲ. ಆಗಲ್ಲಂದ್ರೆ ಬೆಳಗ್ಗೆ ಅಲ್ಲ ಅಣ್ಣ ಫೋನ್ ಮಾಡಿದ್ರು, ನೀ ಭಾಳ ಬೇಜಾರು ಮಾಡ್ಕೊಂಡಿದ್ದಲ್ಲ. ಅವರು ಮಾತಾಡ್ಸಕ್ಕೆ ಭಾಳ ಪ್ರಯತ್ನ ಪಟ್ಟರು, ನೀನು ಮಾತೇ ಆಡಲಿಲ್ಲ. ಪಾಪ ಅವ್ರಿಗೆ ಬೇಜಾರಾಯ್ತು. ಅದಕ್ಕೆ ನಾವೇ ಬೇಡ, ನೀವು ಒಂದು 4 ದಿನ ಹೋಗಿ ಬರ್ರಿ ಅಂದೆ. ಅವರು ಹೋಗಲ್ಲ ಅಂದರು, ಮತ್ತು ಅವ್ವನೇ ಕಳಿಸ್ತು ಹೋಗ್ಬಾ ಅಂತೇಳಿ. ಅವ್ರು ನೀನು ಮಾತಾಡ್ಸೋಕ್ಕೆ ಎಷ್ಟು ಪ್ರಯತ್ನ ಪಟ್ರಣ್ಣ, ನೀನು ಮಾತೇ ಆಡ್ತಿದ್ದಿದ್ದಿಲ್ಲ ಅವ್ರ ಜೊತೆಗೆ. ಪಾಪ ಅವ್ರದ್ದೇನೂ ತಪ್ಪಿಲ್ಲ, ಏನೋ ಒಂದು ಅನಿಸಿದ್ದು ಹೇಳ್ಯಾರಷ್ಟೇ, ಅಷ್ಟಕ್ಕೆ ನೀನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಪಾಪ. ಇಲ್ಲ, ತಪ್ಪು ನಂದೆ. ನಾನು ಆಕೆಗೆ ಬೇಜಾರಾಗೋಂಗೆ ಮಾತಾಡಿದ್ನಲ್ಲ, ಅದಕ್ಕೆ ಆಕೆಗೆ ಮನಸ್ಸಿಗೆ ನೋವಾಯ್ತು ಏನೋ. ಮತ್ತಿನ್ನೇನು,
ಯಾರಿಗಾದ್ರೂ ಕಾಮನ್ ಆಗಿ ಅನಿಸ್ತೈತಣ್ಣ, ಯಾಕೆ ಇವರೆಲ್ಲ ಒಂದೇನಾ ಅಂತ. ಹಂಗೆ ಅವ್ರಿಗೂ ಅನ್ಸೈತಷ್ಟೇ. ಹಂಗಂತ ಅವ್ರೇನು ಕೊಡೋದು ಬೇಡ ಅಂತ ಹೇಳಾರ? ಯಾಕೆ ಕೊಟ್ರಿ ಅಂತ ಕೇಳಾರ? ಇಲ್ಲಲ್ಲ. ನೀ ಯಾಕೆ ಬೈಬೇಕಿತ್ತು ಅವ್ರಿಗೆ? ನಿನ್ಗೆ ಆಗಿದ್ದೇನು ಗೊತ್ತಾ, ಅನು ಅಕ್ಕ ಕಾರ್ ಬೇಡ ಅಂತ ಬಿಟ್ಟು ಹೋದ್ರಲ್ಲ, ಅದೇ ಫ್ರಸ್ಟ್ರೇಷನ್ ಇತ್ತು ನಿಂಗೆ. ಪಾಪ ನಾನು ಅಕ್ಕಿಗೋಸ್ಕರ ತಂದೆ, ಬಿಟ್ಟು ಹೋದ್ಲು ಅಕ್ಕ ಅಂತೇಳಿ ನಿಂಗೆ ಅದೇ ಬೇಜಾರಿತ್ತಲ್ಲ. ಅದೇ ಬೇಜಾರನ್ನೇ ನೀನು ಈ ರೀತಿ ತೋರಿಸ್ಕೊಂಡಿ ಅಷ್ಟೇ. ಏನು ಬೈದು ಇವ್ರಿಗೆ ಬೈದ್ರೆ ನೀನು ಬೇಜಾರು ಹೋಗ್ಬಿಡ್ತೇನಲ್ಲ. ನೀ ಮಾಡಬಾರ್ದಾಗಿತ್ತಣ್ಣ ಈ ಕೆಲಸನ, ನಿಜವಾಗ್ಲು. ಇಲ್ಲ ಹೌದು, ನನಗೂ ಈಗ ಅನ್ನಿಸ್ತಾ ಐತಿ ನಾನು ಬೈಬಾರ್ದಾಗಿತ್ತು. ಅಕ್ಕನ ಮೇಲಿನ ಬೇಜಾರನ್ನ ನಾನು ಇವಳ ಮೇಲೆ ತೋರಿಸ್ಕೊಂಡ್ಬಿಟ್ಟೆ. ಸರಿ, ನಾನು ಈಗ ಫೋನ್ ಹಚ್ತೀನಿ, ಫೋನ್ ಹಚ್ಚಿ ಮಾತಾಡ್ತೀನಿ. ಮೊದಲು ಫೋನ್ ಮಾಡು, ಫೋನ್ ಹಚ್ಚಿ ಪಾಪ ಮಾತಾಡು. ಎಷ್ಟು ಬೇಜಾರು ಮಾಡ್ಕೊಂಡಾರ ಗೊತ್ತಾ? ಅವ್ರು ನಿನ್ನೆಯಿಂದ ಚಂದ ಊಟನೂ ಮಾಡಿಲ್ಲ ಮನ್ಯಾಗ. ಎಲ್ಲರೂ ಎಷ್ಟು ಹೇಳಿದ್ರು ಅವರು ಇದನ್ನೇ ಆಗಲಿಲ್ಲ. ಅಪ್ಪ ನಿಮ್ಗೆ ಹೇಳ್ತೀನಿ ಅಂದ್ರು, ನಾನೇ ಹೇಳ್ತೀನಿ ತಡಿ ಅವ್ನಿಗೆ ತಿಳಿಸಿ ಅಂತೇಳಿ. ಅಷ್ಟೊತ್ತಿಗೆ ಅತ್ತಿಗೆಮ್ಮನೆ ಬೇಡ, ಯಾರು ಏನು ಹೇಳಕ್ಕೆ ಹೋಗ್ಬೇಡ್ರಿ, ಇದು ಅವರಾಗೆ ತಿಳ್ಕೊಬೇಕು. ನೀವು ಹೇಳಿ ಅವ್ರಿಗೆ ಆಮೇಲೆ ಅರ್ಥ ಆಗೋದಲ್ಲ. ಅವ್ರ ಮನಸ್ಸಿನ ಪ್ರೀತಿ ಅವರಿಗೆ ಅರ್ಥ ಆಗ್ಬೇಕು. ಅವರಾಗೆ ಮಾತಾಡ್ಸಿದ್ರೆ ಮಾತಾಡಲಿ, ಇಲ್ಲ ಅಂದರೆ ಬೇಡ, ನೋಡೋಣ ಅವ್ರ ಮನಸ್ಸು ಯಾವತ್ತಿನವರೆಗೂ ಹಿಂಗೆ ಇರ್ತೈತಿ ಅಂತ ಅವ್ರು ಅಂದರು. ಅಂದಿದ್ದಕ್ಕೆ ಅಪ್ಪಾಜಿ ನಿಮ್ಮ ಹತ್ರ ಏನೂ ಮಾತಾಡಿಲ್ಲ. ಅವ್ವನೂ ನಿಮ್ಗೇನು ಹೇಳಕ್ಕೆ ಹೋಗಿಲ್ಲ ಗೊತ್ತೇನು? ಅದಕ್ಕೆ ಅತ್ತಿಗೆಮ್ಮ ಭಾಳ ಒಳ್ಳೆಯವರು ಪಾಪ. ಅವ್ರು ಏನು ಅಂದಿಲ್ಲ, ಹೋಗಿ ಮಾತಾಡ್ಸೋಗು. ಅಣ್ಣ ನಿಂಗೊಂದು ವಿಷಯ ಗೊತ್ತಾ? ಮೊನ್ನೆ ಏನೋ ಒಂದು ಅದು ಎಂಥದ ಸುಡ್ಗಾಡು ಲವ್, ಈ ವಯಸ್ಸಿಗೆ ಲವ್ ಗಿವ್ ಅಂತ ಮಾಡಿಕೊಂಡು ವಿಷ ಕುಡಿಯೋಕೆ ಹೋಗಿದ್ದೆ ಗೊತ್ತಾ? ಅವಾಗ ಅತ್ತಿಗೆಮ್ಮ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಸತ್ತು ಹೆಣ ಆಗಿರ್ತಿದ್ದೆ. ನಾನು ದಿನ ಮಾಡ್ಬೇಕಿತ್ತು ನೀವು. ಅವತ್ತು ನಾನು ವಿಷ ಕುಡಿಯೋಕತ್ತಕ್ಕಿನ ಕಾಪಾಡಿ ಬುದ್ಧಿ ಹೇಳಿ ನನ್ನ ಮನಸ್ಸಿನಾಗ ಇದ್ದಿದ್ದೊಂದು ಕೆಟ್ಟ ಅಭಿಪ್ರಾಯ ತೆಗೆದು ಏನು ಒಳ್ಳೆ ರೀತಿ ಒಳಗೆ ನನಗೆ ಬುದ್ಧಿ ಹೇಳಿ ಪಾಪ ಅವರು ನನ್ನ ದಾರಿಗೆ ತೊಗೊಂಡು ಬಂದರು ಗೊತ್ತಾ? ಏನು ಹೇಳಕತ್ತಿ ನೀನು? ಲವ್ವ? ನನಗೆ ಈ ವಿಷಯ ಹೇಳಿದ್ರಾ? ನನ್ನ ಮುಂದೆ ಹೇಳ್ಯಾರ ಇಲ್ಲ ಅನ್ನೋದೇ ನೆನಪಾಗೋಲ್ತು ನಂಗೆ. ಹೇಳ್ಯಾರ ಬಿಟ್ಟಾರ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ಹೇಳ್ತಿರೋದು ಇವಾಗ ನಿನಗೆ. ನಿಜವಾಗ್ಲೂ ಅಣ್ಣ ಪಾಪ ಅವ್ರಿಗೆ ಯಾಕೆ ಬೈದಿ ನೀನು? ಅವತ್ತು ಅವ್ರಷ್ಟು ಬುದ್ಧಿ ಹೇಳಿಲ್ಲ ಅಂದಿದ್ರೆ ನಾನು ಹಾದಿನೇ ತಪ್ತಿದ್ದೆ ನಿಜವಾಗ್ಲೂ. ಅದು ಅಲ್ಲ, ನಾನು ಬದುಕಿರ್ತಿದ್ನಿಲ್ಲ, ನನಗೆ ಅದೇ ಗೊತ್ತಿಲ್ಲ ಗೊತ್ತಾ? ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಹೋಗಿ ಆಕಿನ ಮಾತಾಡಿಸ್ತೀನಿ. ಅಲ್ಲಿ ತವ್ರ ಮನೆಗೆ ಹೋಗಿ ಅದು ಏನು ಹೇಳಿದ್ಲು ಅಥವಾ ಏನು ನೋಡ್ತೀನಿ. ಫೋನ್ ಹಚ್ಚು. ಚಾರ್ಜ್ ಇಟ್ಟೇನು ತಡಿ. ಬೇಜಾರು ಮಾಡ್ಕೊಂಡಲ್ಲಿ ಹೋಗ್ಯಾರ ಹಂಗಾರ. ಎಬ್ಸ್ವಲ್ರು, ರಿಂಗ್ ಆಗ್ತಾಯಿತ್ತು ಫೋನ್ ಎಬ್ಸ್ವಲ್ರು. ಏನು ನೋಡ್ಯಾರ ಇಲ್ಲ ಮಿಸ್ ಕಾಲ್? ಯಾಕೋ ನಂಗೆ ಸಮಾಧಾನ ಆಗೋಲ್ತು. ಅವ್ರು ಫೋನ್ ಎಬ್ಸಿ ಅವ್ರು ಮಾತಾಡೋವರೆಗೂ ನಂಗೆ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ನಾ ಕಾಯ್ಕೊಂತನೂ ಕುಂದ್ರಲ್ಲ. ಹೆಂಗಿದ್ರು ನನ್ನ ಹತ್ರ ಟೈಮ್ ಐತಿ, ನಾನೇ ಹೋಗಿ ಬರ್ತೀನಿ ಅಲ್ಲಿಗೆ ಸೀದಾ ಬರ್ತೀನಿ. ಅವಾಗ ಕೇಳಿದ್ರೆ ಹೇಳು. ಅಂತೂ ಇವನಿಗೆ ಇವಾಗಾದ್ರೂ ಅನ್ನಿಸ್ತಲ್ಲ, ಎಲ್ಲಿದ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಮಾಡಿದ್ವಿ.